ಮೊದಲಿಗೆ ಎಲ್ಲರಿಗೆ ನನ್ನ ನಮಸ್ತೆ. ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೂ ಸುಸ್ವಾಗತ. ಇವತ್ತು ನೋಡ್ರಿ ಮಕ್ಕಳಿಗೆ ಇಷ್ಟ ಆಗೋ ಥರ ಒಂದು ಲಡ್ಡು ರೆಸಿಪಿನ ಚುರುಮುರಿ ಲಡ್ಡು ರೆಸಿಪಿನ ನಾನು ಮಾಡಿ ತೋರಿಸಿನಿ ನೋಡ್ರಿ. ಇದಕ್ಕೆ ನೋಡ್ರಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಚುರುಮುರಿ ಸ್ವಲ್ಪ ಬೆಲ್ಲ ಇದ್ರೆ ಸಾಕು ನೋಡ್ರಿ. ಒಂದು 2 ನಿಮಿಷನಾಗ ನೀವು ರೆಡಿ ಮಾಡ್ಕೊಬೋದು ನೋಡ್ರಿ. ಇದು ಹೊರಗಿನ ನೀವು ಕುರುಕುರಿ ಅದು ಇದು ಏನ್ರಿ ಮಕ್ಕಳು ಕೇಳ್ತಿರ್ತಾವಲ್ಲ, ಈ ಥರ ಮನೆಗೆ ರೆಡಿ ಮಾಡಿ ಕೊಟ್ಬಿಡ್ರಿ. ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮತ್ತು ಹೆಲ್ತಿಗೂ ಒಳ್ಳೇದಲ್ರಿ, ಬೆಲ್ಲ ಒಳ್ಳೆಯದು. ಅದಕ್ಕೆ ಮಾಡಿಕೊಟ್ಬಿಡ್ರಿ. ಯಾವ ರೀತಿ ಮಾಡೋದತ್ತಂದು ನೋಡು ಮತ್ತು ಬರ್ರಿ. ಇವಾಗ ನೋಡಿರಿ ಚುರುಮುರಿ ತೊಗೊಂಡು ಒಂದು ಕಡಾಯಿ ಒಳಗೆ ಹಾಕೊಂಡು ನಾನು ಸ್ವಲ್ಪ ಬಿಸಿ ಮಾಡ್ಕೊಬೇಕ್ರಿ ಚಂದಾಗಿ. ಉರಿ ಲೋ ಫ್ಲೇಮ್ದಾಗ ಇಡ್ಬೇಕ್ರಿ ಗ್ಯಾಸ. ಚಂದಾಗಿ ಈ ಥರ ಬಿಸಿ ಮಾಡ್ಬೇಕ್ರಿ. ಇದು ಗರಮ್ ಗರಮ್ ಅಂದ್ರೆ ಸ್ವಲ್ಪ ಅದು ಕೈಯಾಗ ಹಿಡಿಯೋಣ ಪುಡಿ ಆಗ್ಬೇಕ್ರಿ ಚುರುಮುರಿನ. ಆ ಥರ ನೀವು ರೆಡಿ ಮಾಡ್ಕೊಂಬಿಡ್ರಿ. ಸ್ವಲ್ಪ ಈ ಥರ 1-2 ನಿಮಿಷದಷ್ಟು ಈ ಥರ ಲೋ ಫ್ಲೇಮ್ದಾಗಿಟ್ಟು ಈ ಥರ ಬಿಸಿ ಮಾಡ್ಕೊರಿ. ಬಿಸಿ ಮಾಡ್ಕೊಂಡಾಗಿಂದ ಪಾಕ ಯಾವ ರೀತಿ ಮಾಡೋದು ಮತ್ತು ಲಡ್ಡು ಒಂದು ಸಲ ಈ ಥರ ಟ್ರೈ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಿಮಗೂ ಮಾಡೋಕ್ಕೆ ಬೋರ್ ಅನ್ಸಂಗಿಲ್ಲ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹತ್ತಂಗಿಲ್ಲ. ಇದಕ್ಕೆ ಮನ್ಯಾಗ ಚುರುಮುರಿ ಬೆಲ್ಲ ಇದ್ರೆ ಸಾಕು. ಅವಾಗಿಂದವಾಗೆ ಮಾಡ್ಕೊಬೋದು ನೋಡ್ರಿ. ಇವಾಗ ನೋಡ್ರಿ ಇವು ಚೆಂದಾಗಿ ಹುರ್ಕೊಂಡಿಂದ ಸ್ವಲ್ಪ ಕೈಲಿ ಈ ಥರ ಪ್ರೆಶ್ ಮಾಡಿದ್ರೆ ಪುಡಿಯಾಗಿ ಬರ್ಬೇಕು ನೋಡ್ರಿ. ಈ 1 ಕಪ್ ಬೆಲ್ಲ ಹಾಕೊಂಡಿ ನೋಡ್ರಿ. ಅದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಲತ್ತೀನಿ ನೋಡ್ರಿ. ಮತ್ತು ನೀವು ತುಪ್ಪ ಬೇಡಂದ್ರೆ ಸ್ಕಿಪ್ ಮಾಡಿ ಎಣ್ಣೆನೂ ಹಾಕೋಬೋದು ರೀ. ಅಡುಗೆ ಎಣ್ಣೆನ ಏನು ತೊಂದರೆ ಇಲ್ಲ. ಇದಕ್ಕೆ ಬೆಲ್ಲ ತೊಯ್ಯಷ್ಟೇ ನೀರು ಹಾಕೊಳತ್ತೀನಿ ನೋಡ್ರಿ. ಇದಕ್ಕೆ ಮತ್ತು ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ಅದು ಬೆಲ್ಲ ತೊಯ್ಯಷ್ಟು ನೀರು ಹಾಕೊಂಡಿನ್ರಿ. 1 ಸ್ಪೂನ್ ತುಪ್ಪ ಹಾಕೊಂಡಿನ್ರಿ. 1 ಕಪ್ ಬೆಲ್ಲ ಹಾಕೊಂಡಿ ನೋಡ್ರಿ. ಬೆಲ್ಲ ಎಷ್ಟು ಮಾಡತ್ತೀರಿ ನೀವು ಚುರುಮುರಿ ಉಂಡಿಗಳನ್ನು ಎಷ್ಟು ಮಾಡತ್ತೀರಿ ನೋಡ್ಕೊಂಡು ಬೆಲ್ಲ ಹಾಕ್ಬೇಕ್ರಿ. ಮತ್ತು ಏನು ಕಡಿಮೆ ಬಿದ್ದರೂ ಏನಾಗಂಗಿಲ್ಲ, ಜಾಸ್ತಿ ಆದರೂ ಏನಾಗಂಗಿಲ್ಲ. ಏನು ತೊಂದರೆ ಇಲ್ಲ. ಪಾಕ ಕೆಡ್ತದ ಅದು ಆಗ್ತದೆ ಇದು ಆಗ್ತದೆ ಏನು ಕಿರಿಕಿರಿ ಇಲ್ಲ. ನಾ ತೋರಿಸಿದ ವಿಧಾನದಾಗ ನೀವು ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರುತ್ತೆ ನೋಡ್ರಿ. ಮಕ್ಕಳಿಗೆ ಭಾಳ ಇಷ್ಟ ಆಕಂದು. ಇವಾಗ ನೋಡಿರಿ ಫ್ರೆಂಡ್ಸ, ಬೆಲ್ಲ ಪೂರ್ತಿ ಕರಗಬೇಕು. ಇದು ಆಣ ಯಾವ ರೀತಿ ಮಾಡಬೇಕು, ಪಾಕ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದು ನಾ ಸಂಪೂರ್ಣವಾಗಿ ತಿಳಿಸ್ತೀನಿ ರೀ. ಮತ್ತು ಇವಾಗ ನೋಡಿರಿ ಪಾಕ ಯಾವ ರೀತಿ ರೆಡಿ ಆಗ್ಯದ ಅನ್ನೋದು ನೋಡ್ಲಿಕ್ಕ ನಾವು ಏನು ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತೀನಿ ನೋಡಿರಿ. ಇದಕ್ಕೆ ನೀವು ಫಸ್ಟ್ ಟೈಮ್ ಮಾಡತ್ತೀರಿ ಅಂದ್ರೆ ನೀವು ಆರಾಮಾಗಿ ಮಾಡ್ಕೊಬೋದು ರೀ. ಮತ್ತೊಂದು ಸ್ಪೂನ ತುಪ್ಪನ ಹಾಕೊಂಡಿ ನೋಡಿರಿ. ತುಪ್ಪ ನಾನು ಈಗ ಟೇಸ್ಟ್ಗೋಸ್ಕರ ತುಪ್ಪನ ಹಾಕೊಂಡಿನಿ ರೀ. ಬ್ಯಾಡಂದ್ರೆ ನೀವು ಎಣ್ಣೆನೂ ಹಾಕೋಬೋದು. ಏನು ತೊಂದರೆ ಇಲ್ಲ ರೀ. ತುಪ್ಪ ಮಕ್ಕಳಿಗೆ ಇಷ್ಟ ಅಲ್ರಿ, ಅದ್ರ ಸಲುವಾಗಿ ನಾನು ತುಪ್ಪ ಹಾಕೊಂಡಿನಿ ರೀ. ತುಪ್ಪ ತಿಲ್ಲರ್ ಮಕ್ಕಳು ಇದ್ದಂದ್ರು ಈ ಥರ ಹಾಕಿ ಮಾಡಿಬಿಟ್ರೆ ತಾನೇ ತಿಂತಾರೆ ರೀ ಅವರು. ಈಗ ನೋಡಿರಿ ಸರಿಯಾಗಿ ಇದು ಒಂದು ಪಾಕ ಬರೋ ಥರನೂ ಸ್ವಲ್ಪ ಕುದಿಸ್ಕೋಬೇಕು ನೋಡ್ರಿ. ಜಾಸ್ತಿ ಏನು ಇದಕ್ಕೆ ಅತಿಯಾಗಿ ಕುದಿಸ್ಕೊಳ್ಳೋದು ಬೇಡ. ಈಗ ಪಾಕ ಹೆಂಗೆ ಬಂದೈತಿಲ್ಲ ನೋಡೋಕೆ ಏನು ಮಾಡ್ಬೇಕನ್ನೋ ತೋರಿಸ್ತೀನಿ ನೋಡ್ರಿ. ನೀವು ಅಡ್ವಾನ್ಸೇ ಒಂದು ಪ್ಲೇಟ್ ಒಳಗೆ ನೀರು ತೊಗೊಂಡು ಇಟ್ಕೋಬೇಕ್ರಿ. ನೀರು ತೊಗೊಂಡು ಇಟ್ಕೊಂಡ್ರಂದ್ರೆ ನಿಮಗೆ ಗೊತ್ತಾಕದ್ರಿ ಆ ನೀರೊಳಗೆ ಪಾಕ ಹೆಂಗೆ ಬಂದೈತಿ ಹೆಂಗಿಲ್ಲ ಅಂತಂದು ಹಾಕಿ ನೀರೊಳಗೆ ಹಾಕಿ ನೋಡ್ಲಿಕ್ಕೆ ಬರ್ತದ್ರಿ ನಮಗೆ. ನೀರ ಹಾಕಿ ನೋಡ್ಲಿಕ್ಕಂದ್ರೆ ಗೊತ್ತಾಗಂಗಿಲ್ಲ ರೀ. ಇವಾಗ ನೋಡ್ರಿ ಒಂದು ಪ್ಲೇಟ್ ಒಳಗೆ ನೀರು ತೊಗೊಂಡಿನಿ ಮತ್ತು ಹಾಗೆ ಪಾಕನ ಹಾಕಿ ನೋಡ್ಕೊತಾ ಇರ್ಬೇಕು ನೋಡ್ರಿ. ಇವಾಗ ನೋಡ್ರಿ ಜಸ್ಟ್ ಇದು ಪಾಕ ಬಂದಿಲ್ಲ, ಸ್ವಲ್ಪ ಮೆತ್ತಗಾಗೈತೆ ನೋಡ್ರಿ ಇದು. ಈಗ ನೋಡ್ರಿ ನೋಡ್ತಾ ಇರ್ಬೋದು ನೀವು ಎಳೆಯಾಗಿ ಬೀಳತ್ತದ ಇದು ಬೆಲ್ಲನ. ಪಾಕ ಬಂದಿಲ್ಲ ರೀ. ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಇದಕ್ಕೆ ಗಟ್ಟಿಯಾಗಿ ಕಲ್ಲು ಥರನೇ ಬರ್ಬೇಕು ರೀ. ಇದು ಖಡಕ್ ಅನಿಸ್ಬೇಕದು ಪಾಕ. ನೀರೊಳಗೆ ಹಾಕಿದ್ರೆ ಕೈಯಾಗ ಹಿಡ್ಕೊಂಡ್ರೆ ಖಡಕ್ ಅನಿಸ್ಬೇಕು ನೋಡ್ರಿ. ಆ ಥರ ರೆಡಿ ಮಾಡ್ಕೋಬೇಕ್ರಿ ನಾವು ಪಾಕನ. ಇವಾಗ ನೋಡ್ರಿ ಮತ್ತು ಸ್ವಲ್ಪ ಕುದಿಸ್ಕೊಂಡು ಮತ್ತೊಂದು ಸಲ ಹಾಕಿ ನಾವು ನೋಡ್ಕೋಬೇಕ್ರಿ ಪಾಕ ಬಂದದು ಇಲ್ಲೋ. ಹಾಗೆ ನೋಡ್ಕೋತಾನೆ ಇರಬೇಕು. ನೀರೊಳಗೆ ಹಾಕಿಂದ ಯಾವ ರೀತಿ ಬಂದದ್ದು ಗೊತ್ತಾಕದ್ರಿ ನಿಮಗೆ. ಇವಾಗ ನೋಡ್ರಿ ಈ ಥರ ನೀರು ಹಾಕೋಣ ಪಾಕ ಖಡಕ್ಕಾಗಿ ಬರ್ಬೇಕು ನೋಡ್ರಿ. ಅಲ್ಲಿ ತನಕನೂ ಇದು ಕುದಿಸ್ಕೋಬೇಕಾಗ್ತದೆ ನೋಡ್ರಿ. ಇವಾಗ ನೋಡ್ರಿ ಪಾಕ ರೆಡಿ ಆಗೈತೆ ನೋಡ್ರಿ. ಈಗ ನೋಡ್ತಾ ಇರ್ಬೋದು ನೀವು. ಈಗ ಪಾಕ ನೋಡ್ರಿ ಯಾವ ಥರ ಖಡಕ್ ಬಂದೈತೆ ನೋಡ್ರಿ. ಇಲ್ಲಿಗ ಕೈಯಾಗ ಈ ಥರ ಉಂಡೆ ಆಗ್ಬೇಕ್ರಿ. ಅದು ಸ್ವಲ್ಪ ಕಟಿಯಾಗಿ ಹತ್ಬೇಕು ನೋಡ್ರಿ ಕೈಗೆ. ಅಲ್ಲಿ ತನಕನೂ ರೆಡಿ ಮಾಡ್ಕೊರಿ. ಪಾಕ ರೆಡಿ ಆಗೈತೆ ನೋಡ್ರಿ. ಇವಾಗ ನಾನು ಚುರುಮುರಿನ ತೊಗೊಂಡಿದ್ದೆ ನೋಡ್ರಿ. ಸ್ವಲ್ಪ ಬಿಸಿ ಮಾಡಿ ಆ ಚುರುಮುರಿನ ಆ ಪಾಕಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ನೋಡ್ರಿ ಇವಾಗ. ಮತ್ತು ನೀವು ದೊಡ್ಡದೇ ಸ್ವಲ್ಪ ಕಡಾಯಿನ ತೊಗೊಂಬಿಡ್ರಿ. ಇದನ್ನು ಮಾಡೋಕೆ ತಿರುವಾಡ್ಬೇಕಲ್ರಿ ಅದೆಲ್ಲ ಚೆಂದಾಗೆ. ಇವಾಗ ನೋಡಿರಿ ಚೆಂದಾಗಿ ತಿರುವಾಡ್ಕೊಂಡು ಆಯ್ತಿನ ಉಂಡೆ ರೆಡಿ ಆಗಿಬಿಡ್ತಾವ್ರಿ. ಏನು ಭಾಳ ಟೈಮ್ ಹತ್ತಂಗಿಲ್ಲ. ಇದಕ್ಕೆ ಜಾಸ್ತಿ ಏನು ಪದಾರ್ಥಗಳು ಹತ್ತಂಗಿಲ್ಲ. ಬರೀ ಬೆಲ್ಲ ಚುರುಮುರಿ ಇದ್ರೆ ಸಾಕು. ತುಪ್ಪ ಹಾಕ್ಬೇಕತ್ತೇನಿಲ್ಲ. ಬೆಲ್ಲ ಇದ್ರೆ ಬೆಲ್ಲನೂ ಹಾಕ್ಕೊಂಡು ಮಾಡ್ಕೊಬೋದು ನೋಡ್ರಿ. ಇವಾಗ ಇದು ಉಂಡಿನ ಕಟ್ಟು ಮತ್ತು ಬರ್ರಿ
ನೋಡಿರಿ ಉಂಡಿನ ಕಟ್ಟುಮುರಿ ಮತ್ತೆಲ್ಲ ರೆಡಿ ಆಗೈತೆ ನೋಡಿರಿ ಥರ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಇದು ಲಾಸ್ಟಿಗೆ ಏನರ ಕೆಳಗೆ ಕಡಾಯಿಗೆ ಹತ್ಕೋತಂದ್ರೆ ಮತ್ತೊಂದು ಸ್ವಲ್ಪ ಗ್ಯಾಸ್ ಮ್ಯಾಗ ಇಟ್ಟು ಮತ್ತು ನೀವು ಉಂಡಿನ ಕಟ್ಕೋಬೋದು ನೋಡಿರಿ. ಮತ್ತು ಸ್ವಲ್ಪ ಉಂಡೆ ಕಟ್ಟಟ್ಟು ಇದು ಆಗತ್ತೆ ರೀ, ರೆಡಿ ಆಗತ್ತದು. ಇವಾಗ ನೋಡಿರಿ ಉಂಡಿನ ಕಟ್ಲತ್ತಿ ನೋಡಿರಿ ನಾನು. ಈಗ ನಿಮಗೆ ಎಷ್ಟು ಸೈಜ್ ಒಳಗೆ ಬೇಕೋ ಅಷ್ಟು ಸೈಜ್ ಒಳಗೆ ಉಂಡಿನ ಕಟ್ಕೊಂಡು ಇಟ್ಕೊಂಬಿಡ್ರಿ. ಇದು ಬೇಕಂದ್ರೆ ನೀವು ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ರೀ. ಮಕ್ಕಳಿಗೆ ಸ್ಕೂಲ್ದಿಂತ ಬರ್ನೇ ಒಂದೊಂದು ಕೊಡ್ಬೋದು. ನೀವು ಯಾವಾಗ ಬಿಡ್ತಾರೆ ಅವಾಗ ಒಂದೊಂದು ಕೊಡ್ಬೋದು ನೋಡಿರಿ. ನಮ್ಮ ಮನ್ಯಾಗಂತೂ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇದು ಮತ್ತೆ ಯಾಕೆ ತಡ ಮಾಡ್ತೀರಿ, ನಾನು ವಿಡಿಯೋ ನೋಡಿಂದ ಮತ್ತು ನೀವು ರೆಡಿ ಮಾಡಿ ಮಕ್ಕಳಿಗೆ ರೆಡಿ ಮಾಡಿ ಇಟ್ಬಿಡ್ರಿ ಈ ಥರ ತಿನ್ನಾಕ. ಮತ್ತು ನಿಮಗೆ ಕಿರಿಕಿರಿನೇ ಮಾಡಂಗಿಲ್ಲ, ಮಕ್ಕಳು ತಾನೇ ತಿಂದು ತಾನೇ ಆಟ ಆಡೋಕೆ ಹೋಗ್ಬಿಡ್ತಾರೆ ನೋಡ್ರಿ. ನನ್ನ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಫ್ರೆಂಡ್ಸ. ಇವಾಗ ನೋಡಿರಿ ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಬೋದು ನೋಡಿರಿ. ಈ ಥರ ಉಂಡೆ ಕಟ್ಟಿ ನೀವು ಬೇಕಂದ್ರೆ ಡಬ್ಬಿ ಒಳಗೂ ಇಟ್ಕೋಬೋದು, ಕವರ್ದಾಗ ಹಾಕಿ ಇಟ್ಕೋಬೋದು ನೋಡಿರಿ. ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ. ಮತ್ತು ನಾಳೆ ಹೊಸ ರೆಸಿಪಿ ಒಂದಿಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.